Help is a beautiful word, but it has to be given as a medicine at the right time, right dosage, because it has ಪಾಸಿಟಿವ್ ಎಫೆಕ್ಟ್ ಆ್ಯಂಡ್ ನೆಗೆಟಿವ್ ಎಫೆಕ್ಟ್. ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿದು ಕಾರು ಬ್ರೇಕ್ ಡೌನ್ ಆಗುತ್ತೆ. ಆಗ ಯಾರೂ ಅವನಿಗೆ ಸಹಾಯ ಮಾಡ್ಲಿಕ್ಕೆ ಬರಲ್ಲ. ಆದರೆ ಒಬ್ಬ ಯುವಕ ಬಂದು ಆ ವ್ಯಕ್ತಿಗೆ ಸಹಾಯ ಮಾಡ್ತಾನೆ. ಆ ವ್ಯಕ್ತಿ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಆಗ ಆ ಬಿಸ್ನೆಸ್ ಮ್ಯಾನ್ ಆ ಹುಡುಗ ಸಹಾಯ ಮಾಡ್ದ ಅಂಥೇಳಿ ಅವನಿಗೆ ಕೆಲಸವನ್ನು ಕೊಡ್ತಾನೆ. ಮೀನ್ಸ್ ಒಂದು ಪುಟ್ಟ ಸಹಾಯ ನಿಮಗೆ ಅವಕಾಶಗಳ ಒಂದು ಬಾಗಿಲನ್ನೇ ತೆರೆಯಬಹುದು. ಸ್ಟೂಡೆಂಟು ತುಂಬ ಕಷ್ಟಪಡ್ತಾ ಇರ್ತಾನೆ ಮ್ಯಾಥಮೆಟಿಕ್ಸ್ನ ಸಾಲ್ವ್ ಮಾಡೋಕ್ಕೆ. ಅವನ ಟೀಚರಲ್ಲಿ ಹೋಗ್ಬಿಟ್ಟು ಕೇಳ್ಕೊತಾನೆ, ನಂಗೆ ಹೇಳ್ಕೊಡಿ ಅಂತ. ಸೊ ಹಾಗಾಗಿ ಆ ಟೀಚರು ಪ್ರತಿದಿನ 15 ನಿಮಿಷ ಆ ಹುಡುಗನಿಗೋಸ್ಕರ ಸಮಯವನ್ನು ಕೊಟ್ಟು ಅವ್ನಿಗೆ ಹೇಳ್ಕೊಡ್ತಾರೆ. ಆ ಹುಡುಗ ಪಾಸ್ ಆಗೋದಲ್ಲದೆ ಮತ್ತೆ ಅವನು ಮ್ಯಾಥಮೆಟಿಕ್ಸ್ ಟೀಚರ್ ಆಗ್ತಾನೆ. ಸೊ ಇಲ್ಲಿ ಏನು ಅರ್ಥ ಮಾಡ್ಕೋತೀವಿ ಅಂದರೆ, ನಾವು ಕೊಡುವಂಥ ಸಹಾಯ ಅದು ಮಲ್ಟಿಪ್ಲೈ ಆಗಿ ಮತ್ತೆ ಸೊಸೈಟಿಗೆ ವಾಪಸ್ ಹೋಗುತ್ತೆ ಅಂತ. ಇದೆರಡು ಪಾಸಿಟಿವ್ ಎಫೆಕ್ಟ್ ಆಯಿತು. ಒಬ್ಬ ತಂದೆ ತನ್ನ ಮಗನಿಗೆ ದಿನ ಹೋಮ್ವರ್ಕ್ ಮಾಡಿಕೊಡ್ತಾ ಇದ್ರು, ಅದು ಅವನಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡ್ರು. ಆದರೆ ಆ ಮಗ ಅದನ್ನು ಹೆಲ್ಪನ್ನು ಡಿಪೆಂಡೆನ್ಸಿ ಅಂತ ತಗೊಂಡು ಅವನು ಡಿಪೆಂಡೆಂಟ್ ಆಗೋಕ್ಕೆ ಶುರು ಆಗ್ಬಿಟ್ಟ. ಹಾಗೆಯೇ ಯಾವುದೇ ಸರಿಯಾದಂಥ ಒಂದು ಡಿಸಿಷನ್ಗಳನ್ನು ತೊಗೊಳಕ್ಕಾಗ್ತಾ ಇರಲಿಲ್ಲ ಅವನಿಗೆ. ಆ ರೀತಿ ಬೆಳೆದ್ಬಿಟ್ಟ ಅವನು. ಅಂದರೆ ಓವರ್ ಆಗಿ ಹೆಲ್ಪ್ ಮಾಡುವಂಥದ್ದು ಬೇರೆಯವರನ್ನು ಏನು ಮಾಡುತ್ತೆ ಅಂದರೆ ಕುಗ್ಸುತ್ತೆ, ಹಾಗೆ ಅವರನ್ನು ಡಿಪೆಂಡೆಂಟ್ ಮಾಡಿಬಿಡುತ್ತೆ. ಒಬ್ಬ ಫ್ರೆಂಡು ತನ್ನ ಫ್ರೆಂಡ್ಗೆ ಹಣ ಕೊಡೋಕ್ಕೆ ಶುರು ಮಾಡ್ದ. ಅವನು ಯಾವಾಗ ಕೇಳಿದ ಹಣವನ್ನು ಕೊಡ್ತಾ ಹೋದ. ಆದರೆ ಈಸ್ಕೊಂಡಂಥ ಫ್ರೆಂಡ್ ಏನು ಮಾಡ್ತಾ ಇದ್ದ ಅಂದರೆ ಆ ಹಣವನ್ನು ಬ್ಯಾಡ್ ಹ್ಯಾಬಿಟ್ಸಲ್ಲಿ ಖರ್ಚು ಮಾಡಿಬಿಡ್ತಾ ಇದ್ದ. ಅದರಿಂದ ಏನಾಗ್ತಾ ಇದ್ದ ಅವನು ಅಂದರೆ ಡಿಪೆಂಡೆಂಟ್ ಆದ, ಮತ್ತು ಹಾಗೆ ಲೇಜಿನೂ ಆಗೋದ. ಅಂದರೆ ನಾವು ಕೊಡುವಂಥ ಹಣ ಇನ್ನೊಬ್ಬರಿಗೆ ಸಹಾಯ ಆಗಬೇಕೇ ಹೊರತು ಅದು ಅವ್ರಿಗೆ ಮಾರಕವಾಗಬಾರ್ದು. ನೆಗೆಟಿವ್ ವಿಚಾರ ಆಯಿತು. ಹಾಗಿದ್ರೆ ನಾವು ಹೆಲ್ಪ್ ಮಾಡಬೇಕಾ ಮಾಡಬಾರ್ದಾ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನಾವು ಸಹಾಯ ಮಾಡಬೇಕು. ಯಾಕೆ ಅಂದರೆ ಹೆಲ್ಪ್ ಅನ್ನುವಂಥದ್ದು ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡೋದಷ್ಟೇ ಅಲ್ಲ, ಅವರನ್ನು ಶಕ್ತಿಯುತವಾಗಿ ಬೆಳೆಯುವಂತೆಯೂ ಸಹ ಮಾಡಬೇಕು. ಅದು ನಿಜವಾದಂಥ ಸಹಾಯ ಅಥವಾ ಹೆಲ್ಪ್.